ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ.ಎಫ್. ಚಂಡ ಮಾತಾಡ್ತಿದ್ದೇನೆ. ನನಗೆ ರೆಗ್ಯುಲರ್ ಆಗಿ ಮದ್ದು ಕೇಳಿಕೊಂಡು ತುಂಬ ಜನ ಕಾಲ್ ಮಾಡ್ತಾರೆ. ನಾನು ಸಹ ಅವರಿಗೆ ನನ್ನ ಫ್ರೀ ಟೈಮಲ್ಲಿ ಗೊತ್ತಿದ್ದರೆ ಖಂಡಿತವಾಗಿ ರಿಪ್ಲೈ ಕೊಡ್ತೇನೆ. ನನ್ನಿಂದ ಆದಷ್ಟು ಹೆಲ್ಪ್ ಮಾಡ್ತೇನೆ. ಬಟ್ ಇಲ್ಲಿ ಎಲ್ಲರಲ್ಲೂ ಒಂದು ಮುಖ್ಯವಾದ ಪಾಯಿಂಟನ್ನು ಗಮನಿಸಿದೆ ಅಂತ ಹೇಳಿದರೆ, ಈಗ ಚಾಟ್ ಜಿ ಪಿ ಟಿ ಬಂದ ಅಂತ ಗೊತ್ತಿಲ್ಲ, ಬಟ್ ಯಾರಲ್ಲಿ ಕೇಳಿರೋ ಟೈಲೋಸಿನ್, ಟೆಟ್ರಾಸೈಕ್ಲಿನ್, ಅಮಿಕ್ಯಾಸಿನ್, ಜೆಂಟಮೈಸಿನ್, ಆಮೇಲೆ ಗಾಯಕ್ಕೆ ಹಾಕುವಂಥದ್ದು ಯಾವ್ದಾದ್ರು ಮುಲಾಮಗ್ಲಿ, ಮ್ಯಾಕ್ಸ್, ಅದು ಇದು ಟಾಪಿಕ್ ಇರುವಂಥ ಅದು ಇಟ್ಕೊಂಡಿರ್ತಾರೆ. ವಿಟಮಿನ್, ಆಮೇಲೆ ಕ್ಯಾಲ್ಶಿಯಂ ಟಾನಿಕ್, ಮಲ್ಟಿಮಿನರಲ್ಸ್ ಅಲ್ಲ, ಸಾರಿ, ಮಿನರಲ್ಸ್, ಇದೆಲ್ಲ ಇಟ್ಕೊಂಡಿರ್ತಾರೆ. ಇದೆಲ್ಲ ಖಂಡಿತ ಡೈಲಿ ಯೂಸ್ಗೆ, ಸೇಫ್ಟಿಗೆ ಬೇಕಾದಂಥದ್ದೇ. ಆದರೆ ಇದ್ರ ಯೂಸೇಜನ್ನು ಹೇಗೆ ಕಮ್ಮಿ ಮಾಡುವಂಥದ್ದು ಅಂತ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದು ನಮ್ಮ ಫಾರ್ಮಲ್ ಇದ್ರೆ ಒಳ್ಳೆಯದೇ, ಬಟ್ ಇದಕ್ಕೆ ಆಗುವ ಖರ್ಚುಗಳೆಷ್ಟು? ಇದು ಡೈಲಿ ಯೂಸ್ ಆದರೆ ಇದಕ್ಕೆ ತುಂಬ ಹೆವಿಯಾಗಿ ಖರ್ಚಾಗ್ತದೆ. ಸೊ ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಮದ್ದನ್ನು ರಾಶಿ ಹಾಕಿ ತಂದಿಟ್ಟ ಕೂಡಲೇ ಪ್ರಿವೆನ್ಷನ್ ಅಂತ ಅರ್ಥ ಅಲ್ಲ. ಆ ರೋಗವನ್ನು ಬರದ ಹಾಗೆ ತಡೆಯುವಂಥದ್ದು ಪ್ರಿವೆನ್ಷನ್. ಸೊ ಈ ಪ್ರಿವೆನ್ಷನ್ನಿಗೆ ಏನೆಲ್ಲ ಮಾಡಬೇಕು ಅಂತ ಹೇಳೋ ಮುಂಚೆ ನಾನು ಅಬ್ಸರ್ವ್ ಮಾಡಿದ್ದು ಕೆಲವು ಜನರಲ್ಲಿ, ಯಾವುದಾದ್ರು ಫಾರ್ಮ್ ವಿಸಿಟಿಗೆ ಹೋಗುವಾಗ ತುಂಬ ಕೋಳಿ ಇಟ್ಟಿರ್ತಾರೆ. ಯಾವುದೆಲ್ಲ ವ್ಯಾಕ್ಸಿನ್ ಮಾಡ್ತೀರಿ ಅಂತ ಕೇಳಿದರೆ, ಅಯ್ಯೋ ನಾವೆಲ್ಲ ವ್ಯಾಕ್ಸಿನ್ ಮಾಡೋದಿಲ್ಲ, ನಾವೆಲ್ಲ ಫುಲ್ ಆರ್ಗ್ಯಾನಿಕ್ ಆಯುರ್ವೇದಿಕ್ ಮೆಡಿಸಿನ್ ಮಾತ್ರ, ನಮ್ಮಲ್ಲೆಲ್ಲ ಕೋಳಿ ಸಾಯೋದಿಲ್ಲಪ್ಪ ಅಂತ ಹೇಳ್ತಾರೆ. ನಾನು ಮನಸ್ಸಲ್ಲೇ ಒಳ್ಳೆ ಟೈಮಲ್ಲಿ ಓಡ್ತಾ ಉಂಟು ಕಾಣಬೇಕು, ಯಾವುದಾದ್ರು ಕೆಟ್ಟ ಟೈಮ್ ಅಂತ ಬಂದರೆ ಪಟ್ ಅಂತ ಬಿದ್ದು ಸತ್ತು ಹೋಗ್ತದೆ. ಯಾವ ಕಾರಣಕ್ಕೆ ಸತ್ತಿದೆ, ಏನಿದು ಅಂತ ಹೇಳಿ ತಲೆ ಕೆರ್ಕೊಂಡು ಕೂತ್ಕೊಳ್ಬೇಕಾಗ್ತದೆ. ಸೊ ಯಾಕೆಂತ ಹೇಳಿ ನನಗೆ ಅನುಭವ ಆಗಿದೆ ಇದೆಲ್ಲ. ಕಣ್ಣಲ್ಲಿ ನೋಡದ್ದು, ಕಿವಿಯಲ್ಲಿ ಕೇಳದ್ದು, ತುಂಬ ರೋಗಗಳನ್ನು ನೋಡಿ ಒಂದೊಂದೇ ಬಂದ ಮೇಲೆ ಇದು ಇದಕ್ಕೆ ಆದರೆ ಇದು ವ್ಯಾಕ್ಸಿನ್ ಅಂತ ಕಲ್ತ್ಕೊಂಡು ಮಾಡ್ತಾ ಹೋಗ್ತಿದ್ದೇನೆ, ಇನ್ನು ಕಲಿತಾ ಇದ್ದೇನೆ. ಈಗ ಮುಖ್ಯವಾಗಿ ನೋಡಿ, ಈಗ ಒಂದು ಫೌಲ್ ಪಾಕ್ಸ್ ಬಂತು ಅಂತ ಇಟ್ಕೊಂಡೆ, ನೈಟ್ ಕೂತ್ಕೊಂಡು ಆ ಮರಿಗಳನ್ನು, ಸಣ್ಣ ಸಣ್ಣ ಮರಿಗಳಿಗೆ ಕಣ್ಣು ಹೋಗಿರ್ತದೆ, ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕೋದೋ, ಇಲ್ಲ ಮ್ಯಾಕ್ಸ್ ಹಾಕೋದೋ, ಇಲ್ಲ ಎಂಥದ್ದು ಹಂದಿ ತುಪ್ಪ ತಂದು ಫುಡ್ಡಲ್ಲಿ ಮಿಕ್ಸ್ ಮಾಡಿ ಕೊಡೋದು, ಅದಕ್ಕೆ ಬಾಯಿಗೆ ಹಾಕೋದು, ಇಲ್ಲ ಅದಕ್ಕೆ ಜ್ವರ ಬರ್ತಾ ಉಂಟು ಅಂತ ಹೇಳಿದ್ರೆ ಅದನ್ನು ಕೊಂಡೋಗಿ ಚಳಿ ಆಗ್ತದೆ ಹೇಳಿದ್ರೆ ಬಲ್ಬಡಿಯಲ್ಲಿ ಬಿಡೋದು, ಈ ಮಳೆಯಲ್ಲಿ ಹೊರಗಡೆ ಬಿಡ್ಲಿಕ್ಕೆ ಆಗೋದಿಲ್ಲ. ಇಂಥದ್ದೆಲ್ಲ ಕಿರಿಕಿರಿ ನಮಗೆ ಅವಶ್ಯಕತೆ ಇಲ್ಲಲ್ಲ. ಸೊ ಇದಕ್ಕೆ ಮದ್ದಿಗೆ ಖರ್ಚು ಎಷ್ಟಾಗ್ತದೆ, ಟೈಮ್ ಎಷ್ಟು ವೇಸ್ಟ್ ಆಗ್ತದೆ, ಟೆನ್ಷನ್ ಎಷ್ಟು ತಲೆಗೆ ಹೋಗ್ತದೆ. ಸೊ ಪ್ರಾಪರ್ ವ್ಯಾಕ್ಸಿನೇಷನ್ ನಾವು ಮಾಡಿದರೆ ಇದನ್ನು ಕಂಪ್ಲೀಟಾಗಿ ನಾನು ಬರೋದಿಲ್ಲ ಅಂತ ಯಾವ ವಿಷಯಕ್ಕೂ ಹೇಳೋದಿಲ್ಲ, ಬಟ್ ಇದನ್ನು ಖರ್ಚು ಕಮ್ಮಿ ಮಾಡಿಕೊಳ್ಬೋದು, ಈ ಸ್ಟ್ರೆಸ್ ಕಮ್ಮಿ ಮಾಡಿಕೊಳ್ಳು ಅಂತ ಹೇಳ್ಬೋದು. ಕರೆಕ್ಟ್ ಶೆಡ್ಯೂಲ್ಡು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನೀವು ಇಟ್ಕೊಂಡ್ರೆ ನಿಮಗೆ ಫೌಲ್ ಪಾಕ್ಸ್ ಬರುವಾಗಲೂ ನೀವು ಯಾವುದಾದ್ರೂ ಈಗ ತೆಗೆದು ರಾಶಿ ಇಟ್ಟಿರ್ತೇವಲ್ಲ, ಅದರಲ್ಲಿ ಒಂದು ಸಣ್ಣ ಮಟ್ಟಿನ ಮೈಲ್ಡ್ ಡೋಸ್ ಇದ್ದು ಆ್ಯಂಟಿಬಯೋಟಿಕ್ ಹಾಕಿರೋ ಆ ಬಾಡಿ ಅದನ್ನು ಹಿಡಿದು ರಿಕವರ್ ಮಾಡುವಂಥ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತದೆ. ಸೊ ವ್ಯಾಕ್ಸಿನೇಷನ್ ಹಾಕಿದ ಕೂಡಲೇ ಕೋಳಿ ಹಾಳಾಗ್ತದೆ, ಇಲ್ಲ, ವ್ಯಾಕ್ಸಿನೇಷನ್ ಅಂತ ಹೇಳೋದು ಕಂಪಲ್ಸರಿ. ಅದು ನನ್ನ ಜಾಗದಲ್ಲಿ ಬರಲಿಲ್ಲ, ನನ್ನ ಜಾಗದಲ್ಲಿ ಇಲ್ಲ ಅಂತ ಹೇಳೋದಕ್ಕಿಂತ ನೀವು ಬರೋ ಮುಂಚೆ ಅದನ್ನು ಹಾಕಿಡು, ಅದರಿಂದ ನನ್ನ ಕೋಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕೆಂತ ಹೇಳಿದರೆ ಕೋಳಿಯಲ್ಲಿ ಎಷ್ಟೇ ರಿಸರ್ಚ್ ಆಗಿಲ್ಲ, ಅದೆಲ್ಲ ಹೆಚ್ಚಾಗಿ ಮೀಟ್ ಪರ್ಪಸ್ನ ಕೋಳಿಗಳೇ ಆಗಿರುವಂಥದ್ದು. ನಮ್ಮದು ಅಂಕದ ಕೋಳಿಗಳು, ಅದರ ಬಾಡಿ ವೆಯ್ಟ್ಗೆ ತಕ್ಕಂತೆ ಯಾವುದೇ ಮೆಡಿಸಿನ್ ಫೀಡ್ ಆಗಲಿ ಇನ್ನೂ ನಾವು ಪ್ರಿಪೇರ್ ಆಗಲಿಲ್ಲ. ಸೊ ಮುಖ್ಯವಾಗಿ ನಾವು ರೋಗ ಬರುವುದಕ್ಕಿಂತ ಮುಂಚೆ ಈ ಪ್ರಿಕಾಷನನ್ನು ಇಲ್ಲ ಪ್ರಿವೆನ್ಷನ್ ಮಾಡಿಕೊಂಡ್ರೆ ಖಂಡಿತ ಈ ಡೈಲಿ ತಗೊಳ್ಳುವ ಮೆಡಿಸಿನ್ ಖರ್ಚು ಕಮ್ಮಿ ಆಗ್ತದೆ. ಆಮೇಲೆ ಶೆಡ್ಡನ್ನು ಹೈಜಿನಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮುಖ್ಯವಾಗಿ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಸಲ ಡಿಸ್ಇನ್ಫೆಕ್ಷನ್ ಹೊಡೆಯೋದು, ಯಾವುದಾದ್ರು ಸ್ಪ್ರೇ ಹೊಡೆಯುವಂಥದ್ದು ಮಾಡಬೇಕು. ಇಲ್ಲ ಆರ್ಗ್ಯಾನಿಕ್ ಮಾಡೋದಾದ್ರೂ ಬೆಳ್ಳುಳ್ಳಿ, ನೀರುಳ್ಳಿದು ಸ್ಪ್ರೇ ಮಾಡಿರೋ ಅದು ತುಂಬ ಒಳ್ಳೆಯದು. ಆದರೆ ಈಗ ವ್ಯಾಕ್ಸಿನ್ ಹಾಕಿದ ಕೂಡಲೇ ವೆದರ್ ಚೇಂಜಸಲ್ಲಿ ಕಫ ಬರುವಂಥದ್ದು, ಸೌಂಡ್ ಕೇಳುವಂಥದ್ದು, ಜೀರ್ಣಶಕ್ತಿ ಕಮ್ಮಿ ಆಗೋದು ಇದು ಕಾಮನ್. ಅದಕ್ಕೆ ನಿಮ್ಮಲ್ಲಿರೋ ಮೆಡಿಸಿನ್ ಆಗ ಉಪಯೋಗ ಮಾಡಿಕೊಂಡ್ರೆ ರಿಕವರಿ ಇರ್ತದೆ ಕೋಳಿಯಲ್ಲಿ. ಸೊ ಮುಖ್ಯವಾಗಿ ಫಾರ್ಮ್ ಹೈಜಿನಿಕ್ ಆಗಿ ಇಟ್ಕೊಳ್ಳಿ, ವಾಟರ್ ಸ್ಯಾನಿಟೈಸ್ ಮಾಡಿ ಕೊಡಿ. ಕೋಳಿದು ರೋಗ ಇರುವಾಗ ವಾಟರ್ ಸ್ಯಾನಿಟೈಸ್ ಮಾಡಿದ ಕೂಡಲೇ ಅದು ಚೂರು ಸ್ಪ್ರೆಡ್ ಆಗುವಂಥದ್ದು ಕಮ್ಮಿ ಆಗ್ತದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಮಸ್ತೆ.